ಕೃಷ್ಣ ಮೇಲ್ದಂಡೆ ಯೋಜನೆಯ ಪಶ್ಚಿಮ ಕಾಲುವೆ ಏನು ಮುಳವಾಡಿ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಏನು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಕ್ಯಾನಲ್ ಹೊಡೆದಿತ್ತು. ಆ ರೈತರದ್ದು ಒಂದು ಸುಮಾರು 30ಕ್ಕೂ ಹೆಚ್ಚು ಎಕರೆ ಭೂಮಿ ಮಣ್ಣು ಕೊಚ್ಕೊಂಡು ಹೋಗಿತ್ತು. ಸುಮಾರು 7-8 ಜನರಿಗೆ ರೈತರಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಅಂತ ಈಗ ರೈತರು ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಏನಾಯ್ತ್ರಿ ಇವತ್ತು, ಆಮೇಲೆ ನಿಮ್ದೆಲ್ಲ ಎಷ್ಟೆಲ್ಲ ಹಾನಿ ಆಗೈತಿ, ಯಾರೆಲ್ಲ ಬಂದಿದ್ರು, ನಿಮ್ಗೆ ಏನಾದ್ರು ಸಾಂತ್ವನ ಹೇಳಿದ್ರ? ನಮ್ಗ ರೈತರ ಗೋಳೆ ಹಾಕಿಸಿ ನಮ್ಮನ್ನ ರಕ್ಷಣೆ ಮಾಡ್ಯಾರ್ರಿ. ರಾತ್ರಿ 10ಕ್ಕೆ ನೀರ್ ಬದತಿ. ಆದ್ರೆ ಇಲ್ಲಿ ಪರಿಸ್ಥಿತಿ KBJ ನಲ್ದವ್ರು ಬಂದಾರ್ರಿ, ಬರೀ ಆಶ್ವಾಸನೆ ಕೊಟ್ಟಾರ, ಏನೂ ಮಾಡಿಲ್ಲ. ಮತ್ತ ನಮ್ಮದು ಇಲ್ಲೊಂದು 3 ಕೋಟಿ ರೂಪಾಯಿ ಹಾಳಾಗೈತಿ. 8 ಜನರು, ನಾವ್ ಒಬ್ಬನ ಅಲ್ಲ, 8 ರೈತರದು ಹಾಳಾಗೈತಿ. ಮಣ್ಣು ಸತೆ ಕೊಚ್ಕೊಂಡು ಹೋಗೈತಿ. ನಮ್ಮಲ್ಲಿ ಇದ್ದ ಪ್ರಮುಖ ಬೆಳೆ ಅಂದ್ರ ಕಬ್ಬು, ಈರುಳ್ಳಿ, ಮೆಕ್ಕೆಜೋಳ, ಬಾಳಿ, ಇದಷ್ಟು ನಾಶ ಆಗಿ ಹೋಗೈತಿ. ಈಗ ವರ್ಷತನ ತಿನ್ನುವಾಕ ಏನು ಇಲ್ಲ. ಪರಿಸ್ಥಿತಿ ನಮ್ದು ಹೆಂಗೈತಪ್ಪ, ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬಂದತ್. ನಮ್ದ ವಿಷ ಕುಡ್ದಾರ ಸಾಯ್ಬೇಕು, ಊರ್ಲಾರ ಹಾಕೋಬೇಕು ಹೇಳಿ ಸಂಸಾರ ಅನ್ನಂಗ ನಮ್ ಪರಿಸ್ಥಿತಿ ಬಂದತಿ. ನಾಳೆ ಬದುಕ್ಬೇಕು, 1 ಕಿಲೋ ಎಣ್ಣೆ ತರ್ಬೇಕಪ್ಪ ಅಂದ್ರ 160 ರೂಪಾಯಿ ನಮ್ಮಂತೇಳಿ ಇಲ್ಲದಂಗ ಆಗೈತಿ ಇವತ್ತಿನ ಪರಿಸ್ಥಿತಿ. ಒಟ್ಟು ರೈತರು ಇಲ್ಲೇ ಮಣ್ಣಾಗ ಮುಚ್ಕೊಂಡು ಇರುಣೇನ್ ಅನ್ನುವಂಗ ಪರಿಸ್ಥಿತಿ ಬಂದತಿ. ಅವ್ರ KBJ ನಲ್ದವ್ರು ಬಂದು ನಮ್ಮನ್ನ ಮಣ್ಣು ಹಾಕಿ ಇಲ್ಲೇ ಮುಚ್ಚಿ ಹೋಗೋಲ್ರಾಕ ಅನ್ನೋ ಪರಿಸ್ಥಿತಿ ಬಂದತಿ. ಇಲ್ಲಿ ಸ್ಥಳೀಯ ಶಾಸಕರು, ಮಿನಿಸ್ಟರು ಯಾರೂ ಬಂದಿಲ್ಲ. DC ಸತೆ ಬಂದಿಲ್ಲ, ನಮ್ಮನ್ನ ಸ್ಪಂದನೆ ಮಾಡಿಲ್ಲ. ನಮ್ಮ ಗೋಳು ಅಧೋಗತಿ ಆಗೈತಿ. ಕಣ್ಣೀರ್ಗ ಕಪಾಳಕ್ ಬರೋ ಪರಿಸ್ಥಿತಿ ಬಂದತಿ. ನಮ್ಮದಂತೂ ಏನು ಚಂದಿಲ್ಲ. ಕಣ್ಣೀರ್ ಅಂದ್ರೆ ಏನು, ಕಣ್ಣೀರ್ ಹಾಕಿ ಹಾಕಿ ಕಣ್ಣೀರ್ ಬತ್ತಿ ಹೋಗ್ಬಿಟ್ಟಾವ. ನಮ್ಮ ಪರಿಸ್ಥಿತಿ ಏನು ಉಳಿದಿಲ್ಲ. ಉಳು ಪರಿಸ್ಥಿತಿ ಒಳಗಿಲ್ಲ ನಾವು. ಏನು ನಮ್ಮಲ್ಲಿ ತಾಕತ್ ಇಳ್ದಂಗ ಆಗೈತಿ. ನಾವ್ ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ಯ ಏನು ಇಲ್ಲ ನಮ್ಮಲ್ಲಿ. ಬದುಕುವಂಗ ಏನಾರ ಉಪಜೀವನ ನಿಮ್ಮ ಮಾಧ್ಯಮರ ಮೂಲಕ ಕೇಳ್ಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗ್ ತಂದು ಕೊಟ್ರ ಬದುಕ್ತೇವು. ನಮ್ಮ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದ ಸುಧಾರಣೆ ಆಗುದಿಲ್ಲ. ನೀವು ನಮಗೆ ಏನಿಲ್ಲ ಅಂದ್ರೂ ಎಕರೆಕ್ಕೆ 10 ರಿಂದ 15 ಲಕ್ಷ ಕೊಟ್ರ ಬದುಕ್ತೇವು. ಇರ್ಲಿಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರು ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗ್ ಬಂದೆವು. ಈಗ ಅಧಿಕಾರಿಗಳಿಗೆ ನೀವು ಸಾಕಷ್ಟು ಬರೀ ಮನವಿ ಮಾಡಿದ್ರಿ, ಇದು ಕೆನಲ್ ಹಾಳಾಗೈತಿ, ಮೇಂಟೆನ್ಸ್ ಮಾಡ್ರಿ ಅಂತ ಹೇಳಿ ಹೋಗಿ ಅವ್ರಿಗೆ ಮನವಿ ಕೊಟ್ಟೇವ್ರಿ. ಅವ್ರಿಗೆ ಹೇಳೇವು, ಸ್ಥಳೀಯ ಶಾಸಕರಿಗೆ ಶಿವಾನಂದ ಪಾಟೀಲ್ರಿಗೆ ಹೇಳೇವು. ಅವ್ರು ನಮ್ಮನ್ನ ನೀವ್ ಯಾರು ಪರಿಸ್ಥಿತಿ ಒಳಗ ಅದಾರ್ರಿ, ನಮ್ಮನ್ನ ಯಾರು ಕೂಣ ಹಿಡಿಯೋ ಪರಿಸ್ಥಿತಿ ಒಳಗಿಲ್ಲ. ರೈತರಂದ್ರ ಕಾಲಾನ ಕಸ ಹಾಕಿ ಕೂತ್ ಬಿಟ್ಟೇವ್ರಿ, ಏನು ಉಳ್ದಿಲ್ಲ ನಮ್ದು. ನಮ್ಮನ್ನ ಕಾಲ ತುಳಿಯಾಕತ್ತಾರ ವಿನ ರೈತ ಬೆನ್ನೆಲ್ಲ ಬತ್ ಹೇಳ್ತಾರ, ಆದ್ರ ಕಾಲಾನ ಕಾಯ್ಕಿ ತುಳಿಯಾಕತ್ತಾರ. ರಾಜಕೀಯ ಅವ್ರು ಯಾರು ಸ್ಪಂದನೆ ಮಾಡುದಿಲ್ರಿ. ತಕ್ಷಣ ಪರಿಹಾರ ಕೊಡ್ಬೇಕು, ಕೆನಲ್ ರಿಪೇರಿ ಮಾಡ್ಬೇಕು ಅಂತ ಹೇಳ್ತಾರೆ. ಹೌನ್ರಿ, ತಕ್ಷಣ ಪರಿಹಾರ ಕೊಡ್ಬೇಕ್ರಿ, ಕೆನಾಲ್ ರಿಪೇರಿ ಮಾಡ್ಬೇಕು. ಮತ್ ನಾವ್ ಒಬ್ಬನ ಬದುಕೋದಕ್ಕಿಂತನೂ ಮುಂದಿನ ರೈತರು ಹಾಳಾಗತ್ತಾರ. ಇಲ್ಲಿ ಈ ಕೆನಾಲ್ ಹೊಡೆದಿದ್ದಕ್ಕೆ ಯಾರಿಗೂ ಸುಖ ಇಲ್ಲ. ಅದಕ್ಕೆ ಇಲ್ಲಿ ಮಾಧ್ಯಮದ ಮೂಲಕ ಇದೊಂದು ಕೈ ಮುಗಿದು ಕೇಳ್ಕೊತೀನಿ. ಇರ್ಲಿಕ್ಕಂದ್ರ ಏನು ಕೆನಲ್ ಹೊಡೆದು ತನ್ನ ಸಂಪೂರ್ಣ ಜಮೀನ್ ಹಾಳಾದ್ರೂ ಕೂಡ ರೈತ ಮಾನವೀಯತೆ ಮೆರೀತಿದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನ ಜಮೀನ್ ಹಾಳಾದ್ರೂ ಚಿಂತೆ, ಮುಂದಿನವರಿಗಾದ್ರೂ ನೀರ್ ಬೇಕು, ಅವರಿಗೆ ನೀರ್ ಕೊಡ್ಲಕ್ಕಾದ್ರೂ ಸರ್ಕಾರ ಬೇಗನೆ ಕೆನಲ್ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಒಂದು ಮಾನವೀಯತೆ ಮೆರೀತದೆ. ಇದು ರೈತರ ಗುಣ ಅಂತಾನೆ ಹೇಳ್ಬೋದು. ಸರ್ಕಾರ ಕೂಡಲೇ ಒಂದು ಹಾಳಾದಂತ ರೈತರಿಗೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಎಕರೆಗೆ ಪರಿಹಾರ ನೀಡಬೇಕು. ಮತ್ತೆ ಮುಂದಿನ ಸುಮಾರು ಬಬಲೇಶ್ವರ, ಜಮಖಂಡಿ, ಕೋಲಾರ ತಾಲೂಕಿನ ಜನರಿಗೆ ನೀರು ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೃಷ್ಣ ಮೇಲ್ದಂಡೆ ಯೋಜನೆಯ ಪಶ್ಚಿಮ ಕಾಲುವೆ ಏನು ಮುಳವಾಡಿ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಏನು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಕ್ಯಾನಲ್ ಹೊಡೆದಿತ್ತು. ಆ ರೈತರದ್ದು ಒಂದು ಸುಮಾರು 30ಕ್ಕೂ ಹೆಚ್ಚು ಎಕರೆ ಭೂಮಿ ಮಣ್ಣು ಕೊಚ್ಕೊಂಡು ಹೋಗಿತ್ತು. ಸುಮಾರು 7-8 ಜನರಿಗೆ ರೈತರಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಅಂತ ಈಗ ರೈತರು ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಏನಾಯ್ತ್ರಿ ಇವತ್ತು, ಆಮೇಲೆ ನಿಮ್ದೆಲ್ಲ ಎಷ್ಟೆಲ್ಲ ಹಾನಿ ಆಗೈತಿ, ಯಾರೆಲ್ಲ ಬಂದಿದ್ರು, ನಿಮ್ಗೆ ಏನಾದ್ರು ಸಾಂತ್ವನ ಹೇಳಿದ್ರ? ನಮ್ಗ ರೈತರ ಗೋಳೆ ಹಾಕಿಸಿ ನಮ್ಮನ್ನ ರಕ್ಷಣೆ ಮಾಡ್ಯಾರ್ರಿ. ರಾತ್ರಿ 10ಕ್ಕೆ ನೀರ್ ಬದತಿ. ಆದ್ರೆ ಇಲ್ಲಿ ಪರಿಸ್ಥಿತಿ KBJ ನಲ್ದವ್ರು ಬಂದಾರ್ರಿ, ಬರೀ ಆಶ್ವಾಸನೆ ಕೊಟ್ಟಾರ, ಏನೂ ಮಾಡಿಲ್ಲ. ಮತ್ತ ನಮ್ಮದು ಇಲ್ಲೊಂದು 3 ಕೋಟಿ ರೂಪಾಯಿ ಹಾಳಾಗೈತಿ. 8 ಜನರು, ನಾವ್ ಒಬ್ಬನ ಅಲ್ಲ, 8 ರೈತರದು ಹಾಳಾಗೈತಿ. ಮಣ್ಣು ಸತೆ ಕೊಚ್ಕೊಂಡು ಹೋಗೈತಿ. ನಮ್ಮಲ್ಲಿ ಇದ್ದ ಪ್ರಮುಖ ಬೆಳೆ ಅಂದ್ರ ಕಬ್ಬು, ಈರುಳ್ಳಿ, ಮೆಕ್ಕೆಜೋಳ, ಬಾಳಿ, ಇದಷ್ಟು ನಾಶ ಆಗಿ ಹೋಗೈತಿ. ಈಗ ವರ್ಷತನ ತಿನ್ನುವಾಕ ಏನು ಇಲ್ಲ. ಪರಿಸ್ಥಿತಿ ನಮ್ದು ಹೆಂಗೈತಪ್ಪ, ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬಂದತ್. ನಮ್ದ ವಿಷ ಕುಡ್ದಾರ ಸಾಯ್ಬೇಕು, ಊರ್ಲಾರ ಹಾಕೋಬೇಕು ಹೇಳಿ ಸಂಸಾರ ಅನ್ನಂಗ ನಮ್ ಪರಿಸ್ಥಿತಿ ಬಂದತಿ. ನಾಳೆ ಬದುಕ್ಬೇಕು, 1 ಕಿಲೋ ಎಣ್ಣೆ ತರ್ಬೇಕಪ್ಪ ಅಂದ್ರ 160 ರೂಪಾಯಿ ನಮ್ಮಂತೇಳಿ ಇಲ್ಲದಂಗ ಆಗೈತಿ ಇವತ್ತಿನ ಪರಿಸ್ಥಿತಿ. ಒಟ್ಟು ರೈತರು ಇಲ್ಲೇ ಮಣ್ಣಾಗ ಮುಚ್ಕೊಂಡು ಇರುಣೇನ್ ಅನ್ನುವಂಗ ಪರಿಸ್ಥಿತಿ ಬಂದತಿ. ಅವ್ರ KBJ ನಲ್ದವ್ರು ಬಂದು ನಮ್ಮನ್ನ ಮಣ್ಣು ಹಾಕಿ ಇಲ್ಲೇ ಮುಚ್ಚಿ ಹೋಗೋಲ್ರಾಕ ಅನ್ನೋ ಪರಿಸ್ಥಿತಿ ಬಂದತಿ. ಇಲ್ಲಿ ಸ್ಥಳೀಯ ಶಾಸಕರು, ಮಿನಿಸ್ಟರು ಯಾರೂ ಬಂದಿಲ್ಲ. DC ಸತೆ ಬಂದಿಲ್ಲ.
ನಮ್ಮನ್ನ ಸ್ಪಂದನೆ ಮಾಡಿಲ್ಲ. ನಮ್ಮ ಗೋಳು ಅಧೋಗತಿ ಆಗೈತಿ. ಕಣ್ಣೀರ್ಗ ಕಪಾಳಕ್ ಬರೋ ಪರಿಸ್ಥಿತಿ ಬಂದತಿ. ನಮ್ಮದಂತ್ರು ಏನು ಚಂದಿಲ್ಲ. ಕಣ್ಣೀರ್ ಅಂದ್ರೆ ಏನು, ಕಣ್ಣೀರ್ ಹಾಕಿ ಹಾಕಿ ಕಣ್ಣೀರ್ ಬತ್ತಿ ಹೋಗ್ಬಿಟ್ಟಾವ. ನಮ್ಮ ಪರಿಸ್ಥಿತಿ ಏನು ಉಳಿದಿಲ್ಲ. ಉಳು ಪರಿಸ್ಥಿತಿ ಒಳಗಿಲ್ಲ ನಾವು. ಏನು ನಮ್ಮಲ್ಲಿ ತಾಕತ್ ಇಳ್ದಂಗ ಆಗೈತಿ. ನಾವ್ ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ಯ ಏನು ಇಲ್ಲ ನಮ್ಮಲ್ಲಿ. ಬದುಕುವಂಗ ಏನಾರ ಉಪಜೀವನ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗ್ ತಂದು ಕೊಟ್ರ ಬದುಕ್ತೇವು. ನಮ್ಮ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದ ಸುಧಾರಣೆ ಆಗುದಿಲ್ಲ. ನೀವು ನಮಗೆ ಏನಿಲ್ಲ ಅಂದ್ರೂ ಎಕರೆಕ್ಕೆ ಒಂದ್ 10 ರಿಂದ 15 ಲಕ್ಷ ಕೊಟ್ರ ಬದುಕ್ತೇವೆ. ಇರ್ಲಿಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರು ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗ್ ಬಂದೆವು. ಈಗ ಅಧಿಕಾರಿಗಳಿಗೆ ನೀವು ಸಾಕಷ್ಟು ಬಾರಿ ಮನವಿ ಮಾಡಿದ್ರಿ, ಇದು ಕೆನಲ್ ಹಾಳಾಗೈತಿ ಮೇಂಟೆನ್ಸ್ ಮಾಡ್ರಿ ಅಂತ ಹೇಳಿ ಹೋಗಿ ಅವ್ರಿಗೆ ಮನವಿ ಕೊಟ್ಟಿರಿ? ಕೊಟ್ಟೇವ್ರಿ. ಅವ್ರಿಗೆ ಹೇಳೇವು, ಸ್ಥಳೀಯ ಶಾಸಕರಿಗೆ ಶಿವಾನಂದ ಪಾಟೀಲ್ರಿಗೆ ಹೇಳೇವು. ಅವ್ರು ನಮ್ಮನ್ನ ನೀವ್ ಯಾರು ಪರಿಸ್ಥಿತಿ ಒಳಗ ಅದಾರ್ರಿ, ನಮ್ಮನ್ನ ಯಾರು ಕೂನ ಹಿಡಿಯೋ ಪರಿಸ್ಥಿತಿ ಒಳಗಿಲ್ಲ. ರೈತರಂದ್ರ ಕಾಲಾನ ಕಸ ಹಾಕಿ ಕೂತ್ ಬಿಟ್ಟೇವ್ರಿ. ಏನು ಉಳ್ದಿಲ್ಲ ನಮ್ದು. ನಮ್ಮನ್ನ ಕಾಲ ತುಳಿಯಾಕತ್ತಾರ ವಿನ ರೈತ ಬೆನ್ನೆಲ್ಲ ಬತ್ ಹೇಳ್ತಾರ, ಆದ್ರ ಕಾಲನ ಕಾಕಿ ತುಳಿಯಾಕತ್ತಾರ. ರಾಜಕೀಯ ಅವ್ರು ಯಾರು ಸ್ಪಂದನೆ ಮಾಡುದಿಲ್ರಿ. ತಕ್ಷಣ ಪರಿಹಾರ ಕೊಡ್ಬೇಕು, ಕೆನಲ್ ರಿಪೇರಿ ಮಾಡ್ಬೇಕು ಅಂತ ಹೇಳ್ತಾರೆ. ಹೌನ್ರಿ, ತಕ್ಷಣ ಪರಿಹಾರ ಕೊಡ್ಬೇಕ್ರಿ, ಕೆನಾಲ್ ರಿಪೇರಿ ಮಾಡ್ಬೇಕು. ಮತ್ ನಾವ್ ಒಬ್ಬನ ಬದುಕೋದಕ್ಕಿಂತನೂ ಮುಂದಿನ ರೈತರು ಹಾಳಾಗತ್ತಾರ. ಇಲ್ಲಿ ಈ ಕೆನಾಲ್ ಹೊಡೆದಿದ್ದಕ್ಕೆ ಯಾರಿಗೂ ಸುಖ ಇಲ್ಲ. ಅದಕ್ಕೆ ಇಲ್ಲಿ ಮಾಧ್ಯಮದ ಮೂಲಕ ಇದೊಂದು ಕೈ ಮುಗಿದು ಕೇಳ್ಕೊತೀನಿ. ಇರ್ಲಿಕ್ಕಂದ್ರ ಏನು ಕೆನಲ್ ಹೊಡೆದು ತನ್ನ ಸಂಪೂರ್ಣ ಜಮೀನ್ ಹಾಳಾದ್ರೂ ಕೂಡ ರೈತ ಮಾನವೀಯತೆ ಮೆರೀತಿದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನ ಜಮೀನ್ ಹಾಳಾದ್ರೂ ಚಿಂತಲ್ಲ, ಮುಂದಿನವರಿಗಾದ್ರೂ ನೀರ್ ಬೇಕು, ಅವರಿಗೆ ನೀರ್ ಕೊಡ್ಲಕ್ಕಾದ್ರೂ ಸರ್ಕಾರ ಬೇಗನೆ ಕೆನಲ್ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಒಂದು ಮಾನವೀಯತೆ ಮೆರೀತದೆ. ಇದು ರೈತರ ಗುಣ ಅಂತಾನೆ ಹೇಳ್ಬೋದು. ಸರ್ಕಾರ ಕೂಡಲೇ ಒಂದು ಹಾಳಾದಂತ ರೈತರಿಗೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಎಕರೆಗೆ ಪರಿಹಾರ ನೀಡಬೇಕು. ಮತ್ತೆ ಮುಂದಿನ ಸುಮಾರು ಬಬಲೇಶ್ವರ, ಜಮಖಂಡಿ, ಕೋಲಾರ ತಾಲೂಕಿನ ಜನರಿಗೆ ನೀರು ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೃಷ್ಣ ಮೇಲ್ದಂಡೆ ಯೋಜನೆಯ ಪಶ್ಚಿಮ ಕಾಲುವೆ ಏನು ಮುಳವಾಡಿ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಏನು ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. 9ನೇ ತಾರೀಕು ರಾತ್ರಿ 10 ಗಂಟೆಗೆ ಏನು ಕ್ಯಾನಲ್ ಹೊಡಿತಿತ್ತು. ಆ ರೈತರದ್ದು ಒಂದು ಸುಮಾರು 30ಕ್ಕೂ ಹೆಚ್ಚು ಎಕರೆ ಭೂಮಿ ಮಣ್ಣು ಕೊಚ್ಕೊಂಡು ಹೋಗಿತ್ತು. ಸುಮಾರು 7-8 ಜನರಿಗೆ, ರೈತರಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಅಂತ ಈಗ ರೈತರು ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಏನಾಯ್ತ್ರಿ ಇವತ್ತು, ಆಮೇಲೆ ನಿಮ್ದೆಲ್ಲ ಎಷ್ಟೆಲ್ಲ ಹಾನಿ ಆಗೈತಿ, ಯಾರೆಲ್ಲ ಬಂದಿದ್ರು, ನಿಮ್ಗೆ ಏನಾದ್ರು ಸಾಂತ್ವನ ಹೇಳಿದ್ರ? ನಮಗ ರೈತರ ಗೋಳೆ ಹಾಕಿಸಿ ನಮ್ಮನ್ನ ರಕ್ಷಣೆ ಮಾಡ್ಯಾರ್ರಿ. ರಾತ್ರಿ 10ಕ್ಕೆ ನೀರ್ ಬದತಿ. ಆದ್ರೆ ಇಲ್ಲಿ ಪರಿಸ್ಥಿತಿ KBJನಲ್ದವ್ರು ಬಂದಾರ್ರಿ, ಬರೀ ಆಶ್ವಾಸನೆ ಕೊಟ್ಟಾರ, ಏನು ಮಾಡಿಲ್ಲ. ಮತ್ತ ನಮ್ಮದು ಇಲ್ಲೊಂದು 3 ಕೋಟಿ ರೂಪಾಯಿ ಹಾಳಾಗೈತಿ. 8 ಜನರು, ನಾವ್ ಒಬ್ಬನ ಅಲ್ಲ, 8 ರೈತರದು ಹಾಳಾಗೈತಿ. ಮಣ್ಣು ಸತೆ ಕೊಚ್ಕೊಂಡು ಹೋಗೈತಿ. ನಮ್ಮಲ್ಲಿ ಇದ್ದ ಪ್ರಮುಖ ಬೆಳೆ ಅಂದ್ರ ಕಬ್ಬು, ಈರುಳ್ಳಿ, ಮೆಕ್ಕೆಜೋಳ, ಬಾಳಿ, ಇದಷ್ಟು ನಾಶ ಆಗಿ ಹೋಗೈತಿ. ಈಗ ವರ್ಷತನ ತಿನ್ನುವಾಕ ಏನು ಇಲ್ಲ. ಪರಿಸ್ಥಿತಿ ನಮ್ದು ಹೆಂಗೈತಪ್ಪ, ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬಂದತ್. ನಮ್ದ ವಿಷ ಕುಡ್ದಾರ ಸಾಯ್ಬೇಕು, ಊರ್ಲಾರ ಹಾಕೋಬೇಕು ಹೇಳಿ ಸಂಸಾರ ಅನ್ನಂಗ ನಮ್ ಪರಿಸ್ಥಿತಿ ಬಂದತಿ. ನಾಳೆ ಬದುಕ್ಬೇಕು, 1 ಕಿಲೋ ಎಣ್ಣೆ ತರ್ಬೇಕಪ್ಪ ಅಂದ್ರ 160 ರೂಪಾಯಿ ನಮ್ಮಂತೇಳಿ ಇಲ್ಲದಂಗ ಆಗೈತಿ ಇವತ್ತಿನ ಪರಿಸ್ಥಿತಿ. ಒಟ್ಟು ರೈತರು ಇಲ್ಲೇ ಮಣ್ಣಾಗ ಮುಚ್ಕೊಂಡು ಇರುಣೇನ್ ಅನ್ನುವಂಗ ಪರಿಸ್ಥಿತಿ ಬಂದತಿ. ಅವ್ರ KBJನಲ್ದವ್ರು ಬಂದು ನಮ್ಮನ್ನ ಮಣ್ಣು ಹಾಕಿ ಇಲ್ಲೇ ಮುಚ್ಚಿ ಹೋಗೋಲ್ರಾಕ ಅನ್ನೋ ಪರಿಸ್ಥಿತಿ ಬಂದತಿ. ಇಲ್ಲಿ ಸ್ಥಳೀಯ ಶಾಸಕರು, ಮಿನಿಸ್ಟರು ಯಾರೂ ಬಂದಿಲ್ಲ. DC ಸತೆ ಬಂದಿಲ್ಲ, ನಮ್ಮನ್ನ ಸ್ಪಂದನೆ ಮಾಡಿಲ್ಲ. ನಮ್ಮ ಗೋಳು ಅಧೋಗತಿ ಆಗೈತಿ. ಕಣ್ಣೀರ್ಗ ಕಪಾಳಕ್ ಬರೋ ಪರಿಸ್ಥಿತಿ ಬಂದತಿ. ನಮ್ಮದಂತ್ರು ಏನು ಚಂದಿಲ್ಲ. ಕಣ್ಣೀರ್ ಅಂದ್ರೆ ಏನು, ಕಣ್ಣೀರ್ ಹಾಕಿ ಹಾಕಿ ಕಣ್ಣೀರ್ ಬತ್ತಿ ಹೋಗ್ಬಿಟ್ಟಾವ. ನಮ್ಮ ಪರಿಸ್ಥಿತಿ ಏನು ಉಳಿದಿಲ್ಲ. ಉಳು ಪರಿಸ್ಥಿತಿ ಒಳಗಿಲ್ಲ ನಾವು. ಏನು ನಮ್ಮಲ್ಲಿ ತಾಕತ್ ಇಳ್ದಂಗ ಆಗೈತಿ. ನಾವ್ ಏನಾರ ಮಾಡಿ ನೀರಾಗ ಹರ್ಕೊಂಡು ಹೋಗುದು ಪಾಡಿತ್ತು ಅನಿಸುವ ಪರಿಸ್ಥಿತಿ ಬಂದ್ಬಿಟ್ಟತಿ. ಈ ಸದ್ಯ ಏನು ಇಲ್ಲ ನಮ್ಮಲ್ಲಿ. ಬದುಕುವಂಗ ಏನಾರ ಉಪಜೀವನ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಬೇಕಪ್ಪ ಅಂದ್ರೆ ಬದುಕು ಪರಿಸ್ಥಿತಿ ಒಳಗ್ ತಂದು ಕೊಟ್ರ ಬದುಕ್ತೇವು. ನಮ್ಮ ಹೊಲ ಅಂತೂ ಇನ್ನ 3 ವರ್ಷ ಹಾಳಾಗಿದ್ದ ಸುಧಾರಣೆ ಆಗುದಿಲ್ಲ. ನೀವು ನಮಗೆ ಏನಿಲ್ಲ ಅಂದ್ರೂ ಎಕರೆಕ್ಕೆ ಒಂದ್ 10 ರಿಂದ 15 ಲಕ್ಷ ಕೊಟ್ರ ಬದುಕ್ತೇವೆ. ಇರ್ಲಿಲ್ಲ ಅಂದ್ರೆ ಇದೇ ಮಣ್ಣಾಗ ಮುಚ್ಚಿ ಹೋದ್ರು ನಮ್ಮ ಕೇಳೋರು ಯಾರು ದಿಕ್ಕಿಲ್ಲ ಅನ್ನುವ ಪರಿಸ್ಥಿತಿ ಒಳಗ್ ಬಂದೆವು. ಈಗ ಅಧಿಕಾರಿಗಳಿಗೆ ನೀವು ಸಾಕಷ್ಟು ಬಾರಿ ಮನವಿ ಮಾಡಿದ್ರಿ, ಇದು ಕೆನಲ್ ಹಾಳಾಗೈತಿ ಮೇಂಟೆನ್ಸ್ ಮಾಡ್ರಿ ಅಂತ ಹೇಳಿ ಹೋಗಿ ಅವ್ರಿಗೆ ಮನವಿ ಕೊಟ್ಟಿರಿ? ಕೊಟ್ಟೇವ್ರಿ. ಅವ್ರಿಗೆ ಹೇಳೇವು, ಸ್ಥಳೀಯ ಶಾಸಕರಿಗೆ ಶಿವಾನಂದ ಪಾಟೀಲ್ರಿಗೆ ಹೇಳೇವು. ಅವ್ರು ನಮ್ಮನ್ನ ನೀವ್ ಯಾರು ಪರಿಸ್ಥಿತಿ ಒಳಗ್ ಅದಾರ್ರಿ, ನಮ್ಮನ್ನ ಯಾರು ಕೂನ ಹಿಡಿಯೋ ಪರಿಸ್ಥಿತಿ ಒಳಗಿಲ್ಲ. ರೈತರಂದ್ರ ಕಾಲಾನ ಕಸ ಹಾಕಿ ಕೂತ್ ಬಿಟ್ಟೇವ್ರಿ. ಏನು ಉಳ್ದಿಲ್ಲ ನಮ್ದು. ನಮ್ಮನ್ನ ಕಾಲ ತುಳಿಯಾಕತ್ತಾರ ವಿನ ರೈತ ಬೆನ್ನೆಲ್ಲ ಬತ್ ಹೇಳ್ತಾರ, ಆದ್ರ ಕಾಲನ ಕಾಕಿ ತುಳಿಯಾಕತ್ತಾರ. ರಾಜಕೀಯ ಅವ್ರು ಯಾರು ಸ್ಪಂದನೆ ಮಾಡುದಿಲ್ರಿ.
ತಕ್ಷಣ ಪರಿಹಾರ ಕೊಡ್ಬೇಕು, ಕೆನಲ್ ರಿಪೇರಿ ಮಾಡ್ಬೇಕು ಅಂತ ಹೇಳ್ತಾರೆ. ಹ್ಞೂನ್ರಿ, ತಕ್ಷಣ ಪರಿಹಾರ ಕೊಡ್ಬೇಕ್ರಿ, ಕೆನಾಲ್ ರಿಪೇರಿ ಮಾಡ್ಬೇಕು. ಮತ್ ನಾವ್ ಒಬ್ಬನ ಬದುಕೋದಕ್ಕಿಂತನೂ ಮುಂದಿನ ರೈತರು ಹಾಳಾಗತ್ತಾರ. ಇಲ್ಲಿ ಈ ಕೆನಾಲ್ ಹೊಡೆದಿದ್ದಕ್ಕೆ ಯಾರಿಗೂ ಸುಖ ಇಲ್ಲ. ಅದಕ್ಕೆ ಇಲ್ಲಿ ಮಾಧ್ಯಮದ ಮೂಲಕ ಇದೊಂದು ಕೈ ಮುಗಿದು ಕೇಳ್ಕೊತೀನಿ. ಇರ್ಲಿಕ್ಕಂದ್ರೆ ಏನು ಕೆನಲ್ ಹೊಡೆದು ತನ್ನ ಸಂಪೂರ್ಣ ಜಮೀನ್ ಹಾಳಾದ್ರೂ ಕೂಡ ರೈತ ಮಾನವೀಯತೆ ಮೆರೀತಿದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನ ಜಮೀನ್ ಹಾಳಾದ್ರೂ ಚಿಂತೆ ಮುಂದಿನವರಿಗಾದ್ರೂ ನೀರ್ ಬೇಕು, ಅವರಿಗೆ ನೀರ್ ಕೊಡ್ಲಕ್ಕಾದ್ರೂ ಸರ್ಕಾರ ಬೇಗನೆ ಕೆನಲ್ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಒಂದು ಮಾನವೀಯತೆ ಮೆರೀತದೆ. ಇದು ರೈತರ ಗುಣ ಅಂತಾನೆ ಹೇಳ್ಬೋದು. ಸರ್ಕಾರ ಕೂಡಲೇ ಒಂದು ಹಾಳಾದಂತ ರೈತರಿಗೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಎಕರೆಗೆ ಪರಿಹಾರ ನೀಡಬೇಕು. ಮತ್ತೆ ಮುಂದಿನ ಸುಮಾರು ಬಬಲೇಶ್ವರ, ಜಮಖಂಡಿ, ಕೋಲಾರ ತಾಲೂಕಿನ ಜನರಿಗೆ ನೀರು ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.